ವಸ್ತು ಆಗಿರ್ಬೋದು, ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ಬೇಕಾದಂತಹ ಟೈಮ್ನಲ್ಲಿ ಬಿಟ್ಟು ಬೇಡದೇ ಇರುವಂಥ ಟೈಮ್ನಲ್ಲಿ ಕೈ ಸಿಗುತ್ತೆ ಅಂತ ಮಾತನಾಡ್ತಾ ಇರ್ತಾರೆ. ಅದರಂತೆ ಕಸಕ್ಕೆ ಸೇರಬೇಕಿದ್ದಂತಹ ಪತ್ರಗಳನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡಂಥ ವ್ಯಕ್ತಿಯೊಬ್ಬ ರಾತ್ರಿ ಮಲಗಿ ಬೆಳಗ್ಗೆ ಏಳೋದ್ರೊಳಗೆ ಕೋಟಿ ಕೋಟಿ ಒಡೆಯನಾಗೋಗ್ಬಿಟ್ಟಿದ್ದಾನೆ. ಸೌರವ್ ದತ್ತ ಅನ್ನೋರು ರೆಡಿಟ್ ಅಕೌಂಟ್ನಲ್ಲಿ ಬರೆದಂತಹ ಕಥೆಯನ್ನು ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ವಿಜಯನಗರ ಜಿಲ್ಲೆಯಲ್ಲಿರುವಂತಹ JSW ಜಿಂದಾಲ್ ಸೌತ್ ವೆಸ್ಟ್ ಕಂಪನಿಯ ಷೇರುಗಳ ಹಳೆ ಫೋಟೋಗಳನ್ನು ಪೋಸ್ಟನ್ನು ಮಾಡಿದ್ದಾರೆ. ವ್ಯಕ್ತಿಯೊಬ್ಬರಿಗೆ ತಮ್ಮ ಮನೆಯನ್ನು ಕ್ಲೀನ್ ಮಾಡುವಾಗ 35 ವರ್ಷಗಳ ಹಳೆಯ ದಾಖಲೆಗಳು ಸಿಗುತ್ತವೆ. ಈ ದಾಖಲೆಗಳು ಯಾವುದಕ್ಕೂ ಕೂಡ ಪ್ರಯೋಜನಕ್ಕೆ ಬರಲ್ಲ ಅಂತ ಅಂದ್ಕೊಂಡು ಮೂಲೆಗೆ ಹಾಕ್ಬಿಟ್ಟಿದ್ರಂತೆ. 1997ನೇ ಸೌರವ್ ದತ್ತ ಅವರ ತಂದೆ ಕಂಪನಿಯ 5,000 ಷೇರುಗಳನ್ನು 1 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದರು. ಕಂಪನಿಯ ಮೌಲ್ಯ ಹಾಗೂ ಲಾಭಾಂಶಗಳನ್ನು ಸೇರಿಸಿ ಲೆಕ್ಕ ಹಾಕಿದಾಗ ಈಗ ಆ ಷೇರುಗಳು ಏನಿಲ್ಲ ಅಂದ್ರೂ ಬರೋಬ್ಬರಿ 80ರಿಂದ 85 ಕೋಟಿ ರೂಪಾಯಿ ಬರುತ್ತೆ ಅಂತ ಗೊತ್ತಾಗಿದೆ. 2017ರಲ್ಲಿ ಷೇರು ವಿಭಜನೆ ಆದಮೇಲೆ 1:10 ಅನುಪಾತದಲ್ಲಿ ಷೇರುಗಳ ಸಂಖ್ಯೆ 8 ಲಕ್ಷ ಷೇರುಗಳಾಗಿ ಏರಿಕೆ ಆಯಿತು. ಈ 8 ಲಕ್ಷ ಷೇರುಗಳ ಮೌಲ್ಯ ಈಗಿನ ಮಾರುಕಟ್ಟೆಗೆ ಹೋಲಿಸಿದ್ರೆ ಬರೋಬ್ಬರಿ 80 ಕೋಟಿ ರೂಪಾಯಿ ಆಗಿದೆ. ಕೋಟಿ ಕೋಟಿ ರೂಪಾಯಿಗಳನ್ನು ಗಳಿಸಿದಂತಹ ವ್ಯಕ್ತಿ ಈಗ ಶಾಕ್ ಆಗಿದ್ದಾನೆ.